ಸುಮ್ಮನೆ ನೀರು ಬಿಡೋದು, ಗುಂಡಿ ಹೊಡೆಯೋದು, ನೀರು ಬಿಡೋದು ಕೆಲಸ ಮಾಡ್ತೇನೆ ಅಷ್ಟೇ. ಈಗ ಬೇರೆ ಏನು ಮಾಡೋದಿಲ್ಲ. ಯಾವುದೇ ರೀತಿ ಕಲ್ಟಿವೇಶನ್ ಇಲ್ಲ, ಈಗ ಏನು ಕಲ್ಟಿವೇಶನ್ ಇಲ್ಲವೇ ಇಲ್ಲ ನಂದು. ಯಾವುದೇ ರೀತಿ ಗೊಬ್ಬರನೂ ಇಲ್ಲ. ಏನ್ ನಿಮ್ದು ಈಗ ಇದು ಏನು ನೋಡಿದ್ರೆ ಎಲ್ಲ ವೇಸ್ಟ್. ಇದನ್ನ ನಾವು ಇದನ್ನೇ ಸುತ್ತ ಗುಣಿ ಹೊಡೆಯೋದು, ಗೊಬ್ಬರ ಹಾಕೋದು, ಏನು ವೇಸ್ಟ್ ಸಿಗುತ್ತೋ ಅದನ್ನೇ ಅದ್ರ ಮೇಲೆ ಹಾಕ್ಬಿಡ್ತೀನಿ ನಾನು. ಯಾವ್ದು ವೇಸ್ಟ್ ಮಾಡಂಗಿಲ್ಲ ಸರ್, ಆರ್ಗ್ಯಾನಿಕಲ್ ಏನು ವೇಸ್ಟ್ ಮಾಡಂಗಿಲ್ಲ, ಪ್ರತಿಯೊಂದು ಉಪಯೋಗನೇ ಇರುತ್ತೆ. ಹೌದು. ಅದು ಉಪಯೋಗಿಸ್ಕೊಳ್ಳೋದು ರೈತರಿಗೆ ಹೌದು. ಅದು ನೀವು ನೋಡಿ, ನಾನು ಹೇಳ್ತೀನಿ, ಇದೇ ಗೊಬ್ಬರ ನನಗೆ. ನಾವು ನಿಮಗೆ ಮಾರಿಕೊಟ್ಟು ವೇಸ್ಟಲ್ಲೇ ನಾನು ಗೊಬ್ಬರ ಮೇಂಟೈನ್ ಮಾಡಿ ಇದನ್ನು ನಮ್ಮ ತೋಟ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಬಾಳೆ ಯಾವ್ದೇ ಆಗುತ್ತೆ, ಇವಾಗ ತೆಂಗಿನ ಗರಿ ಬಿತ್ತು ಅಂತ ಹೇಳಿದ್ರೆ ಅದನ್ನ ತೆಗ್ದು ಸುಡೋದು, ಆ ತರ ಮಾಡ್ತಾರೆ. ಸುಡಬಾರ್ದು. ಈಗ ನಮಗೆ ಅದು ಹೋಗಿ ಇಲ್ಲಿ ಕರಗಲ್ಲ ಅಂತ ನಾವು ಹೊರಗಡೆ ಹಾಕಿದ್ದೇನೆ ಅದನ್ನ. ಯಾಕೆಂದ್ರೆ ಎರೆಹುಳ ಅದನ್ನ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅದನ್ನ ಹೊರಗೆ ಇಟ್ಟಿದ್ದೀನಿ ನಾನು. ಎರೆಹುಳ ತಿನ್ನಲ್ಲ ಸರ್? ಇಲ್ಲ, ಅದು ಏನಾಗುತ್ತೆ, ಅದನ್ನ ಹಾಕಿದಾಗ ಆ ಕಡ್ಡಿ ಅಂಶ ಏನಿರುತ್ತಲ್ಲ ಅದು ಉಳ್ಕೊಳ್ಳುತ್ತೆ. ಈಗ ನಾವು ಗರಿ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಆ ಗರಿ ಒಳಗೆ ಕಡ್ಡಿ ಉಳ್ಕೊಳ್ಳುತ್ತೆ. ನಾವು ಗೊಬ್ಬರ ತೆಗಿಬೇಕಾದ್ರೆ ಕಡ್ಡಿ ಕೈಗೆ ಚುಚ್ಚುತ್ತೆ. ಹಂಗ ಅನ್ಲೆಸ್ ಅದನ್ನ ಇಲ್ಲ ನಾವು ಏನಾದ್ರು ಒಂದು ಮಿಷಿನ್ ಇಟ್ಕೊಂಡು ಅದನ್ನ ಪುಡಿ ಮಾಡಿ ಹಾಕ್ಬೋದು. ಬಟ್ ಆದ್ರೂ ಕೂಡ ಇಟ್ ಟೇಕ್ಸ್ ಲಿಟಲ್ ಲಾಂಗರ್ ಟೈಮ್ ಟು ಡಿಸಾಲ್ವ್. ಅಲ್ಲ ಸರ್, ಆದ್ರೂ ಇವಾಗ ಎಷ್ಟೋ ಜನ ಹೇಳ್ತಾರೆ ಸರ್, ಇವಾಗ ನಮ್ಮ ಫಾರ್ಮಲ್ಲಿ ಇವಾಗ ಅದು ಹೆಂಗ್ ಬಿದ್ದಿದೆ ಹಂಗೆ ಬಿಟ್ರೆ ಅದು ಕೊಳೆಯುತ್ತೆ. ಅದು ಡೆಫಿನೆಟ್ ಮಾಡ್ಬೋದು ನೀವು. ಈಗ ನಾನು ಈಗ ಎಲೆಗಳಿದಾವೆ, ಇದನ್ನ ಬಿಸಾಕಲ್ಲ ನಾನು. ಈಗ ನಾಳೆ ಇಲ್ಲಿ ಏನಾರು ಹಾಕಿದ್ರೆ ಅದಕ್ಕೆ ಕೂರಿಸ್ಕೊಂಡ್ಬಿಡ್ತೀನಿ ನಾನು. ಇದು ನನ್ನ ಪಾಲಿಸಿ. ಈಗ ಅದು ಬಿಸಾಕೋದೇನಿಲ್ಲ. ಅದು ಸದ್ಯಕ್ಕೆ ಏನು ಅಂದ್ರೆ ಗಲೀಜ ಇರುತ್ತೆ ಸರ್, ಅದು ತೆಂಗಿನ ಕೊಳಿತದೆ, ಖಂಡಿತ ಕೊಳಿತದೆ, ಕೊಳೆಯಲ್ಲ ಅಂತೇನಿಲ್ಲ. ಬಟ್ ಮೊಟ್ಟೆ ಕೊಳೆಯಲ್ಲ. ಗರಿನ ನೀವು ಕೊಚ್ಚಿ ಹಾಕಬೇಕು ಅಷ್ಟೇ, ಮೊಟ್ಟೆ ಕೊಳೆಯಲ್ಲ. ಮೊಟ್ಟೆ ನೀವು ಮೆಷಿನಲ್ಲಿ ಅದನ್ನ ಪುಡಿ ಮಾಡಿ ಹಾಕಬೇಕು. ಒಟ್ಟು ನೀವು ವರ್ಮಿ ಕಂಪೋಸ್ಟಿಂಗ್ ಮಾಡಬೇಕಾದ್ರೆ ಅದು ಉಪಯೋಗಿಸಲ್ಲ ನಾವು. ಈಗ ಯಾಕೆಂದ್ರೆ ಅದನ್ನು ಉಪಯೋಗಿಸಿ ನೋಡಿದೆ. ಆಮೇಲಿಂದ ತೆಂಗಿನ ಅಡಿಕೆ ಮೊಟ್ಟೆದು ತಗೊಂಡ್ಬಂದು ಹಾಕಿದೆ, ಬಟ್ ಕರಗಲ್ಲ ಬೇಗ. ರೈತರು ಮಾಡ್ಬೋದು. ಯಾಕೆ ರೈತರು ಮಾಡ್ಬೋದು ಅಂದರೆ, ಅವರು ವರ್ಷಗಟ್ಟಲೆ ವೆಯ್ಟ್ ಮಾಡ್ತಾರೆ. ನಾವು ಇಲ್ಲಿ ಕಮರ್ಷಿಯಲ್ ಪರ್ಪಸ್ಸಿಗೆ ಮಾಡಿರೋದ್ರಿಂದ ಈಗ ನಮಗೆ 2 ರಿಂದ 3 ತಿಂಗಳೊಳಗೆ ನಮ್ಗೆ ಆ ಕ್ರಾಪ್ ಬರಬೇಕು. ನೀವು ವರ್ಷಗಟ್ಟಲೆ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವು ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ. ಸೊ ಅದರೊಳಗಡೆ ಏನು ಇರೋದಿಲ್ಲ ಅಂಶ ಮೆಜಾರಿಟಿ ಇರೋದು ಇದನ್ನ. ಬಟ್ ಅರ್ಥವರ್ಮು ಅದ್ರಾಗ ನೀರು ಬಿದ್ದಂಗೆ ಅದನ್ನ ತಿಂದು ಬದುಕುತ್ತೆ. ಇವಾಗ ಸರ್, ಇವಾಗ ಎರೆಹುಳು ಗೊಬ್ಬರ ಅದ್ರಿಗೆ ರೈತರಿಗೆ ಏನಾದ್ರು ಒಂದು ಹೇಳೋದಾದ್ರೆ ಯಾವ ತರ ಇದು ಮಾಡ್ತಾರೆ? ರೈತರಿಗೆ ಹೇಳೋದಾದ್ರೆ ಏನು ಅಂದ್ರೆ, ಏನು ಸಾವಯವ ಗೊಬ್ಬರನು ಮತ್ತೆ ಇದನ್ನ ಏನೋ ಸರ್ಕಾರಿ ಗೊಬ್ಬರವನ್ನು ಎರಡನ್ನೂ ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತೇನೆ. ನೀವು ಹಾಕಬೇಕಾದ್ರೆ ಇಲ್ಲ ಒಂದ್ಸರಿ ಸರ್ಕಾರಿ ಗೊಬ್ಬರ ಹಾಕೊಳ್ಳಿ, ಇನ್ನೊಂದು ಟರ್ಮಲ್ಲಿ ನೀವು ಸಾವಯವ ಗೊಬ್ಬರ ಹಾಕೊಳ್ಳಿ. ಬಟ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋಬಾರ್ದು. ಮಿಕ್ಸ್ ಮಾಡಿ ಏನಾಗುತ್ತೆ, ಅದ್ರೊಳಗಡೆಗಿರೋ ಏನೋ ಎರೆಹುಳದ ಮೊಟ್ಟೆ ಒಡ್ಕೊಂಡಾಗ ಆ ಕೆಮಿಕಲ್ ಇದಕ್ಕೆ ಅದು ಸಾಯ್ತದೆ. ಸೊ ನಿಮಗೆ ಎರೆಹುಳದ ಬೆನಿಫಿಟ್ ಕಡಿಮೆ ಆಗ್ತದೆ. ಇದು ಒಂದು ಪ್ರಾಬ್ಲಮ್. ಆಮೇಲೆ ಈಗಿರೋ ಈ ವೆದರ್ಗೆ, ಆಮೇಲೆ ನೀರು ಕಡಿಮೆ ಇದ್ದೊತ್ತಾಗೆ ಇದಕ್ಕಿಂತ ಬೆಟರ್ ಮ್ಯಾನ್ಯೂರ್ ಸಿಗಲ್ಲ ನಿಮಗೆ. ಇವನ್ ನೀವು ಸಗಣಿ ಗೊಬ್ಬರನೇ ಹಾಕ್ತೀರಿ ಅಂತ ಇಟ್ಕೊಳ್ರಿ, ಸಗಣಿ ಒಳಗೆ ಅದು ಸರಿಯಾಗಿ ಕೊಳ್ತಿಲ್ಲ ಅಂದರೆ ನಿಮಗೆ ಅದು ಮತ್ತೆ ರೂಟ್ಗೆ ತೊಂದರೆ ಕೊಡ್ತದೆ ಅದು. ಸೊ ಅವಾಗ ಏನಾಯ್ತು, ನೀವು ಹಾಕಿದ್ದಕ್ಕಿಂತನೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಅದನ್ನೇ ಕೊಳಸಕ್ಕೆ ಅಂತ ನೀವು ಲಾಂಗರ್ ಟರ್ಮ್ ತೊಗೊಂಡ್ರೆ ಏನಾಗುತ್ತೆ, ಕೆಲವೊಂದು ನ್ಯೂಟ್ರಿಯೆಂಟ್ ಎಲ್ಲ ಖಾಲಿ ಆಗುತ್ತೆ. ಯಾಕೆಂದ್ರೆ ಎಲ್ಲ ವಸ್ತುಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಬಟ್ ಈ ಎರೆಹುಳದ ನಾವು ತಂದು ಹಾಕೋದ್ರಾಗ ಏನಾಗುತ್ತೆ, ಅದರ ನ್ಯೂಟ್ರಿಯೆಂಟ್ ಉಳ್ಕೊಂಡಿರ್ತದೆ. ಆಮೇಲೆ ಇದನ್ನ ಮಾಡಲಿಕ್ಕೆ ನಾವು ಹಳೆ ಸಗಣಿ ತಗೊಳ್ಳಲ್ಲ, ಯಾವಾಗಲೂ ಹಸಿ ಸಗಣಿನೇ ತಗೋಬೇಕು. ಅವಾಗ ನಮಗೆ ಕ್ವಾಲಿಟಿ ಸಿಗುತ್ತೆ. ನೀವು ಒಣಗಿದ್ದು ಪುಡಿ ಆಗಿರೋದು ಆಲ್ರೆಡಿ ಬೆಳ್ಳಗಾಗಿರೋದು ತಗೊಂಬಂದ್ರೆ ನಿಮ್ಗೆ ಅದರಿಂದ ಏನು ಬೆನಿಫಿಟ್ ಆಗಲ್ಲ. ಹಸಿ ಸಗಣಿನೇ ಬೇಕು ಮುಖ್ಯವಾಗಿ. ಇವಾಗ ನೀವು ನಿಮ್ಮ ಕಡೆಯಿಂದ ಕಾಂಪೋಸ್ಟ್ ತಗೊಂಡ್ರೆ ಅವರು ಎಷ್ಟು ದಿನ ಇಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ ಸರ್? ಅವರು ಕೆಲವರು ಹೇಳ್ತಾರೆ 2 ವರ್ಷ ತನಕ ಇಡ್ಬೋದು. 2 ವರ್ಷ ತನಕ ಅವ್ರು ಹೇಳ್ತಾರೆ. ನಾವು ಏನು ಹೇಳ್ತೀವಿ, 1 ವರ್ಷದೊಳಗೆ ಉಪಯೋಗಿಸ್ರಪ್ಪ ಅಂತೀವಿ. ಇನ್ನು ಭಾಳ ಗೊತ್ತಿದ್ರೆ ನಿಮ್ಗೆ ಯಾಕೆ ಸ್ಟೋರ್ ಮಾಡಿ ಇಟ್ಕೊಂತೀರಿ, ನಿಮಗೆ ನೀವು ಯಾಕೆ ಸ್ಟೋರ್ ಮಾಡಿ ಹಂಗೆ ಇಟ್ಕೊತೀರಾ? ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡೋಗ್ರಿ, ಯೂಸ್ ಮಾಡಿ, ಬಿಟ್ಬಿಡಿ. ಎಕ್ಸ್ಪೈರಿ ಡೇಟ್ ತನಕ ಯಾಕೆ ಹಾಕ್ತೀರಿ? ಇದು ನಾವು ಹೇಳೋ ವಿಧಾನ. ಸರ್, ಇವಾಗ ನಾವು ಈ ವರ್ಷ ಎರೆಹುಳು ಗೊಬ್ಬರ ಹಾಕಿದೀವಿ ಅಂದ್ರೆ ಮತ್ತೆ ಅದು ಈಲ್ಡ್ 1 ವರ್ಷ ಲೇಟಾಗೆ ಬರುತ್ತೆ. ಈಲ್ಡ್ ಲೇಟಾಗಿ ಬರಲ್ಲ, ಎಫೆಕ್ಟ್ ಸ್ವಲ್ಪ ನಿಧಾನ ಅಂತಾರೆ. ಅವ್ರು ಏನು ಅಂದರೆ, ಇದು ಆರ್ಗ್ಯಾನಿಕ್ ಯಾವಾಗಲೂ ಎಫೆಕ್ಟ್ ಕಾಣಲಿಕ್ಕೆ 1 ವರ್ಷ ಬೇಕು ಅಂತ ಹೇಳ್ತಾರೆ. ಸೊ ಕೆಲವರಿಗೆ ಬೇಗನೂ ಕಾಣಿಸ್ಬೋದು, ಕೆಲವರಿಗೆ ಸ್ವಲ್ಪ ನಿಧಾನನೂ ಆಗ್ಬೋದು. ಸಾಯಿಲ್ ಇದ್ರ ಮೇಲೆ ಹೋಗುತ್ತೆ. ಅವ್ರ ಸಾಯಿಲ್ ಮೊದಲೇ ಕೆಟ್ಟಿದ್ದೆ ಅಂತಂದರೆ ಒಂದೇ ಸರಿಗೆ ಅದು ರಿಕವರ್ ಆಗೋದಿಲ್ಲ. ನೀವು ಮುಂಚೆ ಸಾವಯವ ಸ್ವಲ್ಪ ಮೇಂಟೈನ್ ಮಾಡಿದರೆ ಅದ್ರ ಎಫೆಕ್ಟ್ ಇಮಿಡಿಯೇಟಾಗಿ ಕಾಣುತ್ತೆ.
ಸಾವಯವ ಮಾಡ್ದಲೆ ಕೆಮಿಕಲ್ ಅಲ್ಲಿ ಮಾಡ್ಕೊಂಡು ಬಹಳ ದಿವಸ ಬಂದವ್ರಿಗೆ ಅದು ಎಫೆಕ್ಟ್ ನಿಧಾನ ಆಗುತ್ತೆ, ಹೊಂದ್ಕೊಳಕ್ ಟೈಮ್ ಬೇಕಾಗುತ್ತೆ. ಆದ್ರೂ ಸಾಯಿಲ್ ಅಲ್ಲಿ ಅದು ಎಫೆಕ್ಟ್ ಚೇಂಜ್ ಆಗ್ಬೇಕಾಗಿರುತ್ತೆ. ಸಾಯಿಲ್ ಅದು ಒಂದೇ ಸರಿಗೆ ನಾನು ಹಾಕಿದ ತಕ್ಷಣ ಹಿಂಗೆ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ಲಿಕ್ಕೆ ಆಗಲ್ಲ. ಇಟ್ಸ್ ನಾಟ್ ಎ ಕೆಮಿಕಲ್ ರಿಯಾಕ್ಷನ್ ಅಲ್ಲ ಅದು. ಸೊ ಇಟ್ ಟೇಕ್ಸ್ ಎ ಲಾಂಗರ್ ಟೈಮ್. ಒಟ್ಟು ಅದು ಉಪಯೋಗ ಆಗೇ ಆಗುತ್ತೆ ಸರ್. ಅದು ಏನೇ ಅಂದ್ರೂ ಒಂದ್ ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಚೆನ್ನಾಗಿ ಉಪಯೋಗ ಆಗದೇ ಇರೋಂಥ ಅಲ್ವೇ ಅಲ್ಲ ಇದು. ಇದು ಟೈಮ್ ಡಿಪೆಂಡ್ಸ್ ಅಪಾನ್ ಯುವರ್ ಸಾಯಿಲ್. ಹೇಳಿದ್ನಲ್ಲ, ನೀವು ಕಂಟಿನ್ಯೂಸ್ ಆಗಿ ಕೆಮಿಕಲ್ ಅಲ್ಲಿ ಬಂದವರು ಸಡನ್ ಆಗಿ ಹೋದ್ರೆ ನಿಮಗೆ ಫಸ್ಟ್ 1 ಇಯರ್ ಅಥವಾ ಸೆಕೆಂಡ್ ಇಯರ್ ತನಕನೂ ಈಲ್ಡ್ ಕಡಿಮೆ ಕಾಣಿಸ್ಬೋದು. ಬಟ್ ನಿಮ್ಮ ಸಾಯಿಲ್ ಫರ್ಟಿಲಿಟಿ ಉಳ್ಕೊಂಡಿರುತ್ತೆ. ಆಮೇಲೆ ಗಿಡದ ಹೆಲ್ತ್ ಚೆನ್ನಾಗಿರ್ತದೆ. ಈಗ ನೀವು ಬರೀ ಏನೋ ಸರ್ಕಾರಿ ಗೊಬ್ಬರದಾಗೆ ನಾವು ಗಿಡ ಉಳಿಸ್ಕೊತೀನಿ, ನಾವು ನೀರು ಚೆನ್ನಾಗಿದೆ ಅಂದ್ರೂ ಕೂಡ ನಿಮಗೆ ಅದ್ರ ಆಗೋ ಅಷ್ಟು ಎಫೆಕ್ಟ್ ಆಗೇ ಆಗುತ್ತೆ. ಈಗ ನಮ್ಮ ಮನುಷ್ಯರು ತಿನ್ನೋ ಆಹಾರ ಹೆಂಗೆ ಈಗ ಸಕ್ಕರೆ ಬಂದು ಅಕ್ಕಿ ಬಂದ ಮೇಲಿಂದ ಆರೋಗ್ಯ ಕೆಟ್ಟಿದೆಯೋ ಅದೇ ಥರ ಗಿಡನೂ ಕೆಡುತ್ತೆ. ಅದ್ರಾಗೇನು ಅನುಮಾನ ಇಲ್ಲ. ಅದೊಂದು ಗೊನೆ ಐತೆ ನೋಡಲ್ಲಿ ಮೂಲೆಗೆ.